ಪರಪ್ಪನ ಅಗ್ರಹಾರ ಹಾಗೂ ಶಿವಮೊಗ್ಗ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಇರೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದು ರಾಜ್ಯ ಸರ್ಕಾರದ ಮಾನ ಹರಾಜು ಮಾಡಿದ್ದು ಅತ್ತ ಎಲ್ಲ ಅಂಶ ಬಹಿರಂಗವಾಗ್ತಾ ಇದ್ದಂತೆಯೇ ಇತ್ತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ, ಕೊನೆಗೂ ಎಚ್ಚೆತ್ತ ಪೊಲೀಸ್ ಇಲಾಖೆ. ಈ ದೃಶ್ಯಗಳು ನೆನಪಿದೆಯಾ? ರಾಜ್ಯದ ಜೈಲುಗಳು ಕೈದಿಗಳಿಗೆ ರಿಲ್ಯಾಕ್ಸ್ ಕೊಡುವ ರೆಸಾರ್ಟ್ಗಳಾಗಿ ಬದಲಾಗ್ತಿವೆ. ಕೈದಿಗಳ ಡ್ಯಾನ್ಸ್, ಎಣ್ಣೆ ಪಾರ್ಟಿ, ಮೋಜು ಮಸ್ತಿಯಲ್ಲಿ ಮೊಳಗಿರುವಂತಹ ವಿಡಿಯೋಗಳು ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿವೆ. ಇದು ಹಳೆ ವಿಚಾರ. ಮೊನ್ನೆ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಹೈಟೆಕ್ ಜೈಲು ಅಂತ ಫೇಮಸ್ ಆಗಿರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಈಗ ಗಾಂಜಾ ಪತ್ತೆಯಾಗಿದ್ದು, ಇದು ಜೈಲ ಅಥವಾ ರೆಸಾರ್ಟ್ ಅನ್ನೋ ಅನುಮಾನ ಕೂಡ ಮೂಡಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಹಾಗೂ ಶಿವಮೊಗ್ಗದ ಜೈಲುಗಳಲ್ಲಿ ಅಲ್ಲಿರುವಂತಹ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿರುವಂತಹ ವಿಚಾರ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವಂತಹ ಜೈಲುಗಳಿಗೆ ಪೊಲೀಸ್ ಇಲಾಖೆ ದಿಢೀರ್ ದಾಳಿ ನಡೆಸಿದೆ. ಧಾರವಾಡ ಕೇಂದ್ರ ಕಾರಾಗೃಹ ಮತ್ತು ಹುಬ್ಬಳ್ಳಿ ಉಪ ಕಾರಾಗೃಹಗಳ ಮೇಲೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ದಿಢೀರಂತ ದಾಳಿ ನಡೆಸಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಭೇಟಿ ಅನ್ನೋದಕ್ಕಿಂತ ದಾಳಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕೇಂದ್ರ ಕಾರಾಗೃಹ ಧಾರವಾಡ ಮತ್ತು ಇಲ್ಲಿ ಹುಬ್ಬಳ್ಳಿ ಉಪ ಕಾರಾಗೃಹ ಎರಡು ಕಡೆ ಸುಮಾರು ಧಾರವಾಡದಲ್ಲಿ 575 ಮತ್ತೆ ಹುಬ್ಬಳ್ಳಿಯಲ್ಲಿ 143 ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಇನ್ಮೇಟ್ಸ್ ನಮ್ಮ ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಎರಡು ಜೈಲುಗಳಲ್ಲಿದ್ದಾರೆ. ಸೊ ಅಲ್ಲಿ ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಒಂದು 50ರಿಂದ 60 ಜನ ಅಧಿಕಾರಿ ಸಿಬ್ಬಂದಿಗಳು ಏಕಕಾಲಕ್ಕೆ ಭೇಟಿ ನೀಡಿ ದಾಳಿ ಮಾಡಿ ಅಲ್ಲಿ ಸರ್ಚ್ ಆಪರೇಷನ್, ಬೇಸಿಕಲಿ ರೇಡ್ ಅಂಡ್ ಸರ್ಚ್ ಬೋತ್ ಮಾಡಿದ್ದಾರೆ. ಆಯುಕ್ತ ಎನ್ ಶಶಿಕುಮಾರ್, ಡಿಸಿಪಿಗಳಾದ ಮಹಾನಿಂಗ್ ನಂದಗಾವಿ ಮತ್ತು ರವೀಶ್ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಜೈಲು ಪ್ರಾಂಗಣವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಕಾಲಕಾಲಕ್ಕೆ ಅವರ ಹಿರಿಯ ಅಧಿಕಾರಿಗಳು ಕೂಡ ರೈಡ್ ಮಾಡಲಿಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಸ್ಥಳೀಯ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೂ ಸಿಕ್ಕಿಲ್ಲ. ಅಷ್ಟಾಗಿಯೂ ಕೂಡ ಮುಂದುವರೆದು ಒಂದು ನಿರ್ದಿಷ್ಟ ಮಾಹಿತಿಯನ್ನು ಕಲೆ ಹಾಕಿ ರೈಡ್ ಮಾಡುವಂತ ಕೆಲಸವನ್ನು ನಮ್ಮವ್ರು ಮಾಡ್ತಾರೆ. ಕಮಿಷನರ್ ಆಗಿ ಬಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗ್ತಾ ಬಂತು. ಒಂದೂವರೆ ವರ್ಷದಲ್ಲಿ ಒಂದು 6ರಿಂದ 7 ಸಾರಿ ನಾನು ಧಾರವಾಡ ಮತ್ತು ಹುಬ್ಬಳ್ಳಿ ಪ್ರತ್ಯೇಕವಾಗಿ ರೈಡ್ಸ್ ಅನ್ನ ಮಾಡಿಸಿದ್ದೀವಿ. ಹಾಗಾಗಿ ಇದು ಆಗಾಗ ಕಾಲಕಾಲಕ್ಕೆ ಅಗತ್ಯತೆಯ ಅನುಸಾರವಾಗಿ ಮಾಡ್ತಾ ಇರಬೇಕಾಗತ್ತೆ ಮತ್ತೆ ಸರ್ಪ್ರೈಸ್ ಇರಬೇಕಾಗತ್ತೆ. ಕೇಂದ್ರ ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಅಪರಾಧಿಗಳಿಗೆ ಶಿಕ್ಷೆಯ ಬದಲು ಈ ರೀತಿ ರಾಜ್ಯಾತಿಥ್ಯ ನೀಡುತ್ತಿರುವಂತಹ ಬೆಳವಣಿಗೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆಗೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪರಪ್ಪನ ಅಗ್ರಹಾರ ಹಾಗೂ ಶಿವಮೊಗ್ಗ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಇರೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದು ರಾಜ್ಯ ಸರ್ಕಾರದ ಮಾನ ಹರಾಜು ಮಾಡಿದ್ದು ಅತ್ತ ಎಲ್ಲ ಅಂಶ ಬಹಿರಂಗವಾಗ್ತಾ ಇದ್ದಂತೆಯೇ ಇತ್ತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ, ಕೊನೆಗೂ ಎಚ್ಚೆತ್ತ ಪೊಲೀಸ್ ಇಲಾಖೆ. ಈ ದೃಶ್ಯಗಳು ನೆನಪಿದೆಯಾ? ರಾಜ್ಯದ ಜೈಲುಗಳು ಕೈದಿಗಳಿಗೆ ರಿಲ್ಯಾಕ್ಸ್ ಕೊಡುವ ರೆಸಾರ್ಟ್ಗಳಾಗಿ ಬದಲಾಗ್ತಿವೆ. ಕೈದಿಗಳ ಡ್ಯಾನ್ಸ್, ಎಣ್ಣೆ ಪಾರ್ಟಿ, ಮೋಜು ಮಸ್ತಿಯಲ್ಲಿ ಮೊಳಗಿರುವಂತಹ ವಿಡಿಯೋಗಳು ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿವೆ. ಇದು ಹಳೆ ವಿಚಾರ. ಮೊನ್ನೆ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಹೈಟೆಕ್ ಜೈಲು ಅಂತ ಫೇಮಸ್ ಆಗಿರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಈಗ ಗಾಂಜಾ ಪತ್ತೆಯಾಗಿದ್ದು, ಇದು ಜೈಲ ಅಥವಾ ರೆಸಾರ್ಟ್ ಅನ್ನೋ ಅನುಮಾನ ಕೂಡ ಮೂಡಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಹಾಗೂ ಶಿವಮೊಗ್ಗದ ಜೈಲುಗಳಲ್ಲಿ ಅಲ್ಲಿರುವಂತಹ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿರುವಂತಹ ವಿಚಾರ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವಂತಹ ಜೈಲುಗಳಿಗೆ ಪೊಲೀಸ್ ಇಲಾಖೆ ದಿಢೀರ್ ದಾಳಿ ನಡೆಸಿದೆ. ಧಾರವಾಡ ಕೇಂದ್ರ ಕಾರಾಗೃಹ ಮತ್ತು ಹುಬ್ಬಳ್ಳಿ ಉಪ ಕಾರಾಗೃಹಗಳ ಮೇಲೆ ಪೊಲೀಸ್ ಆಯುಕ್ತ
ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ದಿಢೀರಂತ ದಾಳಿ ನಡೆಸಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಭೇಟಿ ಅನ್ನೋದಕ್ಕಿಂತ ದಾಳಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕೇಂದ್ರ ಕಾರಾಗೃಹ ಧಾರವಾಡ ಮತ್ತು ಇಲ್ಲಿ ಹುಬ್ಬಳ್ಳಿ ಉಪ ಕಾರಾಗೃಹ ಎರಡು ಕಡೆ ಸುಮಾರು ಧಾರವಾಡದಲ್ಲಿ 575 ಮತ್ತೆ ಹುಬ್ಬಳ್ಳಿಯಲ್ಲಿ 143 ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಇನ್ಮೇಟ್ಸ್ ನಮ್ಮ ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಎರಡು ಜೈಲುಗಳಲ್ಲಿದ್ದಾರೆ. ಸೊ ಅಲ್ಲಿ ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಒಂದು 50ರಿಂದ 60 ಜನ ಅಧಿಕಾರಿ ಸಿಬ್ಬಂದಿಗಳು ಏಕಕಾಲಕ್ಕೆ ಭೇಟಿ ನೀಡಿ ದಾಳಿ ಮಾಡಿ ಅಲ್ಲಿ ಸರ್ಚ್ ಆಪರೇಷನ್, ಬೇಸಿಕಲಿ ರೇಡ್ ಅಂಡ್ ಸರ್ಚ್ ಬೋತ್ ಮಾಡಿದ್ದಾರೆ. ಆಯುಕ್ತ ಎನ್ ಶಶಿಕುಮಾರ್ ಡಿಸಿಪಿಗಳಾದ ಮಹಾನಿಂಗ್ ನಂದಗಾವಿ ಮತ್ತು ರವೀಶ್ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಜೈಲು ಪ್ರಾಂಗಣವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಕಾಲಕಾಲಕ್ಕೆ ಅವರ ಹಿರಿಯ ಅಧಿಕಾರಿಗಳು ಕೂಡ ರೈಡ್ ಮಾಡಲಿಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಸ್ಥಳೀಯ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೂ ಸಿಕ್ಕಿಲ್ಲ. ಅಷ್ಟಾಗಿಯೂ ಕೂಡ ಮುಂದುವರೆದು ಒಂದು ನಿರ್ದಿಷ್ಟ ಮಾಹಿತಿಯನ್ನು ಕಲೆ ಹಾಕಿ ರೈಡ್ ಮಾಡುವಂತ ಕೆಲಸವನ್ನು ನಮ್ಮವ್ರು ಮಾಡ್ತಾರೆ. ಕಮಿಷನರ್ ಆಗಿ ಬಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗ್ತಾ ಬಂತು. ಒಂದೂವರೆ ವರ್ಷದಲ್ಲಿ ಒಂದು 6ರಿಂದ 7 ಸಾರಿ ನಾನು ಧಾರವಾಡ ಮತ್ತು ಹುಬ್ಳಿ ಪ್ರತ್ಯೇಕವಾಗಿ ರೈಡ್ಸ್ ಅನ್ನ ಮಾಡಿಸಿದ್ದೀವಿ. ಹಾಗಾಗಿ ಇದು ಆಗಾಗ ಕಾಲಕಾಲಕ್ಕೆ ಅಗತ್ಯತೆಯ ಅನುಸಾರವಾಗಿ ಮಾಡ್ತಾ ಇರಬೇಕಾಗತ್ತೆ, ಮತ್ತೆ ಸರ್ಪ್ರೈಸ್ ಇರಬೇಕಾಗತ್ತೆ. ಕೇಂದ್ರ ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಅಪರಾಧಿಗಳಿಗೆ ಶಿಕ್ಷೆಯ ಬದಲು ಈ ರೀತಿ ರಾಜತಿಥ್ಯ ನೀಡುತ್ತಿರುವಂತಹ ಬೆಳವಣಿಗೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆಗೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.